ನಿಮಗೆ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಚುನಾವಣೆ ಪೂರ್ವದಲ್ಲಿ ಫೆಬ್ರವರಿ 2023ಕ್ಕೆ ನಮ್ಮ ರಾಜ್ಯದ ಉಸ್ತುವಾರಿ ಆಗಿರ್ತಕ್ಕಂಥ ಶ್ರೀ ಸುರ್ಜೇವಾಲಾ ಅವರು, ಆಗಿನ ವಿರೋಧ ಪಕ್ಷದ ನಾಯಕರು, ಹಿಂದಿನ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಅವತ್ತಿನ ಪಕ್ಷದ ಅಧ್ಯಕ್ಷರು ಮತ್ತು ಇವತ್ತಿನ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಮತ್ತು ಎಲೆಕ್ಷನ್ ಕಮಿಟಿ ಚೇರ್ಮನ್ ಏನಿದ್ರು ನಮ್ಮ ಪಕ್ಷದ್ದು ಮೋಹನ್ ಅವರು ಮತ್ತು ನಮ್ಮ ಜಿಲ್ಲೆಯ ಆಗಿನ 3 ಜನ ಶಾಸಕರು ನಾನು MB ಪಾಟೀಲ್, ಶಿವಾನಂದ ಪಾಟೀಲ್. ಸೊ ನಮ್ಮೆಲ್ಲರನ್ನ ಕರೆದು ಮುಂದಿನ ಚುನಾವಣೆ ನೀವೆಲ್ಲರೂ ಕೂಲ್ ಮಾಡಿ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತರಲಿಕ್ಕೂ ನೀವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರಿ. ಸೊ ಮುಂದಿನ ದಿನಮಾನ 1 to 1 ಕರೆದು ಮಾತಾಡಿದ್ದಾರೆ. 13ರಿಂದ 18ರವರೆಗೆ ಒಂದು ಅವಕಾಶ ಸಿಕ್ಕದ. ಅವಾಗ 2ನೇ ಅವಧಿಯಲ್ಲೂ ಸಹಿತ 1 ವರ್ಷಕ್ಕೆ ಅವಕಾಶ ಸಿಕ್ಕದ, ಇನ್ನೊಬ್ಬರಿಗೂ ಒಂದು ಅವಕಾಶ ಸಿಕ್ಕದ. ಸೊ ಮುಂದಿನ ದಿನಮಾನದಾಗ ನಿಮ್ಮನ್ನು ಅಕೌಂಟ್ಮೆಂಟ್ ಮಾಡ್ತೀನಿ ಅಂತಕ್ಕಂಥ ಭಾಳ ಸ್ಪಷ್ಟವಾದಂಥ ಮಾತು ಅವ್ರು ಕೊಟ್ಟಿದ್ದಾರೆ. ಆ ಮಾತನ್ನು ಉಳಿಸ್ಕೋತಾರೆ ಬಿಡ್ತಾರೆ, ಅದು ಅವ್ರಿಗೆ ಬಿಟ್ಟದ್ದು. ಬಟ್ ದೇ ಹ್ಯಾವ್ ಗಿವನ್ ವರ್ಡ್. ಆಮೇಲೆ ಇತ್ತೀಚಿನ 6 ತಿಂಗಳದ ಕೇಳಿದೆ ನಾನು, ವರ್ಲ್ಡ್ ಅನೇಕ ಮಾತುಗಳನ್ನು ನೀವು ಕೇಳಿದ್ದೀವಿ. ಸೊ ಅವುಗಳನ್ನು ಇವತ್ತು ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಆ ಒಡಂಬಡಿಕೆಯಿಂದಲೇ ಅವಕ್ಕೆ ಅವಕಾಶ ಸಿಕ್ಕದು. ಸೊ ಅದನ್ನು ಕರ್ನಾಟಕದಾಗ ಅನೇಕ ಜನರಿಗೆ ಈ ರೀತಿ ಅವರು ಮಾತುಗಳನ್ನು ಕೊಟ್ಟಿದ್ದಾರೆ ಅಂಥೇಳಿ ನಾನು ಆಗ ಕೇಳ್ತಿರ್ತೀನಿ. ನನ್ನೊಂದೇ ನಿವೇದನೆ, ನೀವು ಯಾರಿಗೆ ಮಾತು ಕೊಟ್ಟಿದ್ದೀರಿ ಆ ಮಾತನ್ನು ಉಳಿಸ್ಕೊಳ್ಳಿ. ಮಾತು ಉಳಿಸ್ಕೊಂಡ್ರೆ ಆ ಮಾತಿಗೆ ಒಂದು ಬೆಲೆ ಇರ್ತದೆ, ಒಂದು ರಾಜಕೀಯ ಪಕ್ಷಕ್ಕೂ ಬೆಲೆ ಇರ್ತದೆ. ಸೊ ನಾನು ಆ ನಿರೀಕ್ಷೆಯಲ್ಲಿದ್ದೀನಿ, ಅವ್ರು ಕೊಟ್ಟ ಮಾತನ್ನು ಉಳಿಸ್ಕೋತಾರೆ ಅಂತಕ್ಕಂಥ ಸಂಪೂರ್ಣ ಅದಮ್ಯ ವಿಶ್ವಾಸ ನನಗದ. ಬಟ್ ನೋಡೋಣ, ಅದೇನು ಭಾಳ ದೂರ ಇಲ್ಲಿನ ಇನ್ ಶಾರ್ಟ್ ಟೈಮ್ದಾಗ ಆ ನಿರ್ಣಯ ಆಗ್ತದೆ. ಬಟ್ ನಾನು ನಿಮ್ಮಷ್ಟೇ ಅದನ್ನು ಕಾಯ್ತಾ ಇದ್ದೀನಿ. ಈಗ ಯಾಕಂದರೆ ನನ್ನ ಪ್ರಕಾರ ಪವರ್ ಈಕ್ವಲಿ ಶೇರ್ ಅಂದರೆ ಈ ಮೊದಲನೇ ಅವಧಿಯೊಳಗೆ ಆಗಬೇಕಾಯ್ತು. ಆ್ಯಸ್ ಪರ್ ಅವರು ಕೊಟ್ಟಿರ್ತಕ್ಕಂಥ ಮಾತಿಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಮೊನ್ನೆ ಕೊಡಬೇಕಾಯ್ತು ಅಂತ ಅವರು ಕೊಟ್ಟಿದ್ದಾರೆ. ಅಂಟಿಲ್ ಇನ್ನೊಂದು ಏನೋ ಎಕ್ಸ್ಪಾನ್ಷನ್ ಅದ ಆಫ್ಟರ್ ರಾಜ್ಯಸಭಾ ಆ್ಯಂಡ್ MLC. ಈ ಎಲೆಕ್ಷನ್ 18ಕ್ಕೆ ಮುಗೀತು. ಸೊ 18ರ ನಂತರ ಆ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತವೆ. ಅವತ್ತೇನು ಅವ್ರು ತೀರ್ಮಾನ ತಗೋತಾರೆ, ನಾನು ಅದನ್ನು ಸೂಕ್ಷ್ಮವಾಗಿ ವೇಟ್ ಮಾಡ್ತಾ ಇದ್ದೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.